ಮುದ್ದು ಸೊಸೆ ಇವತ್ತು ಅವರು ಮೇಡಮ್ ಅವ್ರು ಇರ್ತಾರಲ್ಲ, ಇವರು ಸ್ವಪ್ನ ಮೇಡಮ್ ಅವರು ಅಂದರೆ ರತ್ನಕ್ಕ ಅವರು ಹೇಳ್ತಾರೆ, ದೇವ್ರೆ ನನ್ನ ಜೀವನ ಮಾತ್ರ ಕತ್ಲಲ್ಲೇ ಪೂರ ಕಳೆದ್ರಪ್ಪ, ನನ್ನ ಮಗಳ ಜೀವನ ಕತ್ಲು ಕಣ್ಣೀರಲ್ಲಿ ನನ್ನ ಮಗಳನ್ನ ಅಳಿಯಂದ್ರೆ ಒಪ್ಕೊಂಡು ಗಂಡ ಹೆಂಡ್ರಿ ಇಬ್ಬರು ಒಬ್ಬರು ಇನ್ನೊಬ್ಬರು ಅನ್ನೋ ಹಾಗೆ ಬದುಕೋ ಭಾಗ್ಯ ಕೊಡಪ್ಪ ಅಂತ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಇವ್ರು ಕೈ ಮುಗಿದು ಹಿಂಗೆ ಮಕ್ಕೋಬೇಕಾದ್ರೆ ಅದೇ ಟೈಮಿಗೆ ಈ ಕಡೆ ಭದ್ರ ಬಂದು ಡೋರ್ ಲಾಕ್ ಮಾಡ್ತಾ ಇರ್ತಾನೆ. ಭದ್ರ ಬಂದು ಡೋರ್ ಲಾಕ್ ಮಾಡಿ ಚಲವಣ್ಣ ಅವರು ಇದು ಮಾಡ್ತಾರೆ, ಯಾರಪ್ಪ ಇಷ್ಟೊಂದು ರತ್ನಿ ಹೋಗಿ ಹೊಸಿ ಬಾಕಲು ತೆಗಿಯಂದೆ, ಈ ಹೊತ್ನಾಗ ಹೆಂಗೆ ಹೋಗಿ ತೆಗ್ದಾಳ ಅಂತಲ್ಲ, ನೀನು ಹೋಗಿ ತೆಗಿಯ ಅಂದಾಗ ಚಲವಣ್ಣ ಸರಿ ಬಂದೆ ಅಂತೆಲ್ಲ ಹೇಳಿ ಹೋಗ್ದೆ. ಯಾರಪ್ಪ ಹೊತ್ನಾಗ ಕದ ತಟ್ತಾ ಇರೋದು ಅಂತೆಲ್ಲ ಹೇಳಿ ಚಲವಣ್ಣ ಕೋಪ ಮಾಡ್ಕೊಂತ. ಚಲವಣ್ಣ ಕೋಪ ಮಾಡಿ ಯಾರದು ಅಂತ ಯಾರು ಅಂತ ಮಾತಾಡ್ರಪ್ಪ, ಎದ್ದೋಗಿ ತೆಗ್ದ್ರಲ್ವೇ ಹೋಗಿ ತೆಗಿ ಅಂತೆಲ್ಲ ಹೇಳಿದೆ. ಯಾರು ಅಂತ ಹೊಸಿ ನೋಡ್ತೀರು ಅಂತೇಳಿ ರತ್ನಾಕಕ್ಕೆ ಬೈದ ಚಲವಣ್ಣ ಬೈದ. ಆಮೇಲೆ ಹೋಗಿ ನೋಡ್ತಾರೆ ಚಲವಣ್ಣ, ಬಾಗಿಲು ತೆಗ್ದು ನೋಡಿದಾಗ ಅವಾಗ ಇವ್ರು ಇರ್ತಾರೆ, ಭದ್ರೇಗೌಡರು. ಯಾರಯ್ಯ ಅಂತ ಕೇಳ್ತಾ ಸುಮ್ಮನೆ ಭದ್ರೇಗೌಡರು ನೋಡಿ ರತ್ನಿ ಅಂತೆ ರತ್ನಿ ಅಂತೆಲ್ಲ ಹೇಳಿ ಹೆದರ್ಕೊತ ಒಳಗೆ ಹೋಗ್ತಾರೆ. ರತ್ನಿ ಅಂತ ಹೆದರ್ಕೊತ ಇದ್ದ. ಆವಾಗ ಅವರು ಭದ್ರೇಗೌಡ ಒಳಗೆ ಬರ್ತಾರೆ. ಭದ್ರೇಗೌಡ ಬಂದಿದ್ದು ನೋಡಿ ಈ ತುಂಬ ಅಂದರೆ ತುಂಬ ಶಾಕ್ ಆಗಿರ್ತಾರೆ. ತುಂಬ ಅಯ್ಯೋ ಕ್ಷಮಿಸಿ, ನಿಮ್ಮ ಬಾಯಿಂದ ಅಂತ ಕೂಗಬಾರ್ದು ಅನ್ನೋದು ಮರ್ತೋಗ್ಬಿಟ್ಟೆ ಅಂತೆಲ್ಲ ಹೇಳ್ತಾರೆ. ರತ್ನಾಕನು ತುಂಬ ಅಂದರೆ ತುಂಬ ಟ್ಯಾಪ್ ಮಾಡಿದಾಗ ನಿಮ್ಮ ಮಾತು ಕೊಟ್ಟಿದ್ನಲ್ಲ, ಮತ್ತೆ ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ಆ ಮಾತು ಉಳಿಸ್ಕೊಂಡಿದ್ದೀನಿ ನಾನು ಅಂತೆಲ್ಲ ಹೇಳಿ ಅವರು ಚಲವಣ್ಣ ಹೌದು ಅಳಿ ಅಂದರೆ ಅಂತ ರತ್ನಾಕನು ಒಳ್ಳೆ ದಾರಿಯಲ್ಲಿ ಬದುಕ್ತಾ ಇದ್ದಾರ ಅಂತೆಲ್ಲ ಹೇಳಿ ಅಜ್ಜಿನೂ ಸಮಾಧಾನ ಮಾಡಿ, ಒಂದು ವೇಳೆ ಗೊತ್ತಿಲ್ಲದೆ ಏನೇ ತಪ್ಪಾಗಿದ್ದರೆ ಅದನ್ನ ಕ್ಷಮಿಸಿಬಿಡಿ ಅಂತೆಲ್ಲ ಹೇಳಿ, ಪ್ಲೀಸ್ ಅಂತೆಲ್ಲ ನೀವು ದಯವಿಟ್ಟು ನಮಗೆ ಭಯ ಪಡಿಸ್ಬೇಡಿ, ಇದಕ್ಕೆ ಬಂತೀರಿ ಅಂತೆಲ್ಲ ಹೇಳಿದಾಗ, ಏನು ಮನಸ್ಸಿಗೆ ಬೇಸರ ಬಂದಿರಂಗೆ ಐತೆ ನೋಡಪ್ಪ ಅಂತ ಮೊದಲೇನಂತ ವಿಚಾರಿಸು ಅಂತೆಲ್ಲ ಅಮ್ಮಮ್ಮ ಹೇಳಿದಾಗ, ಅಳಿಯಂದ್ರೆ ಹಾಗಾದರೆ ಆಗಿದೆ, ಯಾಕೆ ಹಿಂಗೆ ಮೌನವಾಗಿ ನಿಂತಿದ್ದೀರಿ ಅಂತೆಲ್ಲ ಏನಾದರೂ ಮಾತಾಡಿ ಅಂತೆಲ್ಲ ಹೇಳಿದಾಗ, ಆವಾಗ ಭದ್ರೇಗೌಡ ಇದ್ದು ನಿಮ್ಮ ಮೌನ ನಮ್ಮನ್ನು ಹೆದರಿಸ್ತಾ ಇದೆ ಅಂದೆ, ದಯವಿಟ್ಟು ಏನಾದರೂ ಮಾತಾಡಿ ಅಂತೆಲ್ಲ ಹೇಳಿದಾಗ ಚಲವಣ್ಣನ ಕಾಲು ಹಿಡ್ಕೊಂಬಿಡ್ದ. ಚಲವಣ್ಣನ ಕಾಲು ಹಿಡ್ದು ನೀವು ನನ್ನ ರತ್ನಾಕ ಇದು ಏನಾಯಿತು, ನೀವು ಈ ರೀತಿ ಕ್ಷಮ ಕೇಳ್ತಾ ಇದ್ದೀರಾ ಅಂತೆಲ್ಲ ಹೇಳಿ, ಏನೋ ಕೋಪದಲ್ಲಿ 4 ಮಾತು ಅಂದಿದ್ದಿ ಕಣಪ್ಪ, ಅದಕ್ಕೆಲ್ಲ ತಲೆಗೆ ಹಾಕೋಣಕ್ಕೆ ಹೋಗ್ಬೇಡ ಅಂತ ಅಳಿಯಂದ್ರೆ ನಾನು ಹೌದು ಅಂತೆಲ್ಲ ಇಲ್ಲ, ಇವತ್ತು ನಿಮ್ಮ ಮುಂದೆ ಕುಂತಿರೋದು ನಿಮ್ಮ ಅಳಿಯ ಅಲ್ಲ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ಬೇಕಾದ್ರೆ, ನಿನ್ನ ತೆಪ್ಪಿನ ಭಾರ ಹೋತು ಅಪರಾಧಿ ಭದ್ರ ಅಂತೆಲ್ಲ ಹೇಳ್ತಾರೆ. ಹಂಗೆಲ್ಲ ಎದ್ದೇಳಿ ಅಳಿ ಅಂದರೆ ಅದೇ ಟೈಮಿಗೆ ಮತ್ತೆ ರತ್ನಾಕನ್ ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋ ತನಕ ನಾನು ನಿಮ್ಮ ಕಾಲು ಬಿಡೋಕ್ಕಿಲ್ಲ ಅಂತೆಲ್ಲ ಹೇಳಿ ಅಳಿ ಅಂದರೆ ನಿಮ್ಮ ಜಾಗ ಇರೋದು ಕಾಲ್ತಾವ ಅಲ್ಲ, ಈ ನಮ್ಮ ಹೃದಯದೊಳಗೆ ಇಲ್ಲಿ ಅಂತೆಲ್ಲ ಹೇಳಿ ಎಬ್ಬಿಸಿ ಕೂಡಿಸ್ತಾರೆ. ಎಬ್ಬಿಸಿ ಕರ್ಕೊಂಡೋಗಿ ಸೋಫಾ ಮೇಲೆ ಕೂಡಿಸ್ತಾರೆ. ಹಗ್ ಮಾಡ್ಕೊಂಡ್ರೆ ನಮಗೆ ಇಬ್ಬರೇ ಒಬ್ಬ ಅಳಿಯ, ನೀವೇ ನಮ್ಮ ಮಗ ಅಂತೆಲ್ಲ ಹೇಳಿ ಹಗ್ ಮಾಡ್ಕೊಂಡು ಈ ಕಡೆ ಆ ಹುಡುಗಿ ನವ್ಯ ಇದು ಬೈತಾ ಶಾಲು ದಿಂಬು ಎಲ್ಲ ತಗೊಂಡೋಗಿ ಕಿಚನಲ್ಲೂ ಈಚೆಲ್ಲ ಅಯ್ಯೋ ದೇವ್ರೆ ಅಂಥ ಶಿಕ್ಷೆ ಮಾತ್ರ ಕೊಡಬೇಡ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ ಅಂತೆಲ್ಲ ಹೇಳಿ ಇನ್ಮೇಲೆ ನಾನು ತಪ್ಪು ತಿದ್ಕೊಂಡು ಸಂದಾಗಿ ಬಾಳ್ತೀನಿ ಅಂತೆಲ್ಲ ಹೇಳಿ, ಇವಾಗ ನಾನು ಕೊಡ್ತಾ ಇರೋದು ಅದೇ, ನಿನಗೆ 6 ತಿಂಗಳ ಟೈಮ್ ಕೊಡ್ತೀನಿ ಅಂತಾರೆ. ಪ್ರತಿ ದಿವಸ ನೀನು ಅಲ್ಲೇ ಮಲಗಬೇಕು, ನೀನು ಬದಲಾಗಿದ್ದೀಯ ಅಂತೆಲ್ಲ ನನಗೆ ಅನ್ನಿಸ್ಬೇಕು ಅಂತೆಲ್ಲ ಹೇಳಿ ಅವರು ನವ್ಯ ಮೇಡಮ್ ಅವರು ಹೇಳ್ತಾ ಇರ್ತಾರೆ. ನವ್ಯ ಮೇಡಮ್ ಅವರು ಆವಾಗಲೇ ನಾನು ಕ್ಷಮಿಸೋದು ಯೋಚನೆ ಮಾಡ್ತೀನಿ ಅಂತೆಲ್ಲ ಹೇಳಿ, ಅಕಸ್ಮಾತಾಗಿ ಅದೇ ದಾರಿ ಅದೇ ರೀತಿಯಲ್ಲಿ ನೀನೇನಾದರೂ ನಡ್ಕೊಂಡಿದ್ದು ಗೊತ್ತಾದರೆ ಈ ನವ್ಯನ ಇನ್ನೊಂದು ಅವತಾರ ನೋಡ್ತೀಯ ನೀನು ಅಂತೆಲ್ಲ ಹೇಳಿ, ಅಂಥ ಶಿಕ್ಷೆ ಮಾತ್ರ ಕೊಡಬೇಡ ಅಂತೆಲ್ಲ ಹೇಳಿ, ನನ್ನ ಮರವಾದೆ ಎಲ್ಲ ಹೊಂಟೋಯ್ತದೆ ಅಂತೆಲ್ಲ ಹೇಳಿದಾಗ, ಓಹೋ ನಿನಗೆ ಮರವಾದೆ ಬೇರೆ ಇದೆನಾ, ಸ್ಟಾಪ್ ಮಾಡು ಅಂತೆಲ್ಲ ಕೈ ಸನ್ನೆ ಮಾಡಿ, ನಿಂಗೆ ಮರವಾದೆ ಬೇರೆ ಇದೆನಾ ಅಂತೆಲ್ಲ ಕೇಳ್ತಾರೆ. ನಿಂಗೆ ಮರವಾದೆ ಬೇರೆ ಇದೆನಾ ಅಂತೆಲ್ಲ ಕೇಳಿದಾಗ
ನಿನಗೆ ಮರ್ಯಾದೆ ಥೂ ನಿನ್ನ ಜನ್ಮಕ್ಕಿಷ್ಟ ಅಂತೆಲ್ಲ ಹೇಳಿ ಅವರು ಮೇಡಮ್ ಅವ್ರು ಬೈತು. ನಾನು ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಮುಗೀತು, ನಾನು ಹೇಳೋವರೆಗೂ ನೀನು ಅಲ್ಲೇ ಮಲಗಬೇಕು ಅಂತೆಲ್ಲ ಹೇಳಿ ಫುಲ್ ಕಂಡೀಷನ್ ಆಗ್ಬಿಡ್ತಾ. ಏನಾದರೂ ಬಾಲ ಬಿಚ್ಚಾಗ ನೋಡಿದ್ಯಾ ಡೌರಿ ಕೇಸಲ್ಲಿ ನಿನ್ನನ್ನು ಜೈಲಿಗೆ ಹಾಕ್ಸಿಬಿಡ್ತೀನಿ, ಅಲ್ಲೇ ಇರಬೇಕು ನೋಡು ಅಂತೆಲ್ಲ ಹೇಳಿ ಫುಲ್ ಆವಾಜ್ ಹಾಕ್ಬಿಡ್ತಾಳ. ಫುಲ್ ಆವಾಜ್ ಹಾಕಿದೆ. ಇವಾಗ ಕಿಚನಲ್ಲಿ ಹೋಗಿ ಮಲಗ್ತೀಯ, ಜೈಲಲ್ಲಿ ಹೋಗಿ ಮಲಗ್ತೀಯ ಅಂತ ಅವರು ಚೆನ್ನಾಗಿ ಯು ಡಿಸೈಡ್ ಅಂತೆಲ್ಲ ಹೇಳಿ ಗೆಟ್ ಔಟ್ ಫ್ರಮ್ ಮೈ ಸೈಟ್ ಅಂತೆಲ್ಲ, ಅಲ್ಲ ಅದು ಔಟ್ ಗೆಟ್ ಔಟ್ ಫ್ರಮ್ ಮೈ ಸೈಟ್ ಅಂತೆಲ್ಲ ಹೇಳಿದಾಗ ಇದೆಲ್ಲ ತೊಗೊತಾ ಇರ್ತಾಳೆ ದಿಂಬು ಬೆಡ್ಶೀಟ್. ದೇವರೇ ನನ್ನ ಮೊಮ್ಮಗಳ ಜೀವನ ಸರಿ ಮಾಡ್ಬಿಟ್ಟ ಅಂತ ಅಜ್ಜಿ ಈ ಕಡೆ ಭದ್ರನ ಮುಂದೆ ಖುಷಿಪಟ್ಟು ಹೇಳ್ತಾರೆ. ಆದರೆ ನಿನ್ನ ಈ ಸಮಯದಲ್ಲಿ ಸಾನೇ ಸಂತೋಷ ಆಯಿತು ಕಣಪ್ಪ ಅಂತೆಲ್ಲ ಹೇಳ್ತಾರೆ. ಆದರೆ ನಿಮ್ಮಂತೆ ವಿದ್ಯಾಗೆ ಇಷ್ಟೊಂದು ತಾಳ್ಮೆ ಎಲ್ಲ ಹೆಂಗಿದೆ ಸಹನೆ ಅಂತೆಲ್ಲ ಹೇಳಿದೆ. ನಿಮ್ಮಂಥರ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ಅವಳ ಮನಸ್ಸು ಅಷ್ಟೇ ಮೃದುವಾಗಿದೆ ಅಂತೆಲ್ಲ ಹೇಳಿ ಅವ್ರು ಹೇಳ್ಕೊತಾರೆ. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಹೊಸಿನ ಬಂದು ನಾನು ನೋಡಿದ್ರೆ ಹೊಡಿಬೇಕಂತ ಅಲ್ಲಿ ಅಂದರೆ ಅಂತೆಲ್ಲ, ನೀವು ನಮಗೆ ಹೊಸ್ದಾಗಿ ಬಂದ ಮಗನಾಗಿದೆ, ನಮ್ಮ ಕಡೆಯಿಂದ ಶಾನೆ ತಪ್ಪಾಗಿದೆ, ಈಗೂ ಮತ್ತೆ ನಮಗೂ ಅಂತೆ ಮನಸ್ಸಲ್ಲೇ ಮಡ್ಕೊಂಡಿದ್ದೆ. ಇಲ್ಲಿ ತನಕ ಬಂದ್ರಲ್ಲ ಅದೇ ನಿಮ್ಮ ದೊಡ್ಡ ಗುಣ ಅಂತ ಚಲವಣ್ಣ ಆಳ್ತಾ ಇರ್ತಾನೆ. ಅದು ಟೀ ತರ್ತೀನಿ, ಕಾಫಿ ಬೇಡ, ಹೊಟ್ಟೆ ತುಂಬ ಹಸಿತಾ ಇದೆ, ಹೊಸಿ ಊಟ ಕೊಟ್ಟಿರಾ ಅಂತ. ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಅಂತಲೇ, ಏನಾದರೂ ಇದ್ದರೆ ಕೊಟ್ಟೆ. ಅಯ್ಯೋ ಮಧ್ಯಾಹ್ನದ ತಂಗಳ ಸಾರು ಅನ್ನ ಇದೆ, ಅಯ್ಯೋ ಎಂಥ ಪಾಪಿಗಳು ನೋಡು, ನಾವು ಇಲ್ಲೇ ನಿಂದಿಸ್ಕೊಂತ ಊಟ ಮಾಡಿ ಬಂದಿರೋ ಅತಿಥಿಗಳಿಗೆ ಊಟ ಮಾಡಿಲ್ಲ ಅಂತ ಕೇಳಿಲ್ಲ. ಅಯ್ಯೋ ನಾವು ನೋಡ್ಕೊಳಪ್ಪ ಬೇಡಪ್ಪ ಒಂದು 10 ನಿಮಿಷ ಟೈಮ್ ಕೊಡು, ಮಧ್ಯಾಹ್ನದ ಅನ್ನ ಸಾರಿದೆ ಬೇಡ, ಅಡುಗೆ ಮಾಡ್ಬಿಡ್ತೀನಿ. ಇಲ್ಲ ನಡೀತೈತೆ ಅದೇ ಊಟ ಕೊಡಿ, ಇಲ್ಲ ಅದೇ ಕೊಡಿ, ಅದು ನಿಜವಾದ ರುಚಿ ಇರುತ್ತೆ ಕೊಡಿ ಅಂತಲ್ಲ. ಅಳಿಯಂದರೆ ಬನ್ನಿ ಅಂತ ಸೋಫಾ ಮೇಲೆ ಕರ್ಕೊಂಡು ಕೂಡಿಸ್ತಾರೆ. ಅದೇ ಟೈಮಿಗೆ ರತ್ನಕ್ಕ ಅನ್ನ ಸಾರೆಲ್ಲ ತಂದು ಕೊಟ್ಟಾಗ ಅವಾಗ ಆ ಕಡೆಯಿಂದ ಊಟ ಮಾಡಿ ಅಂದ ಕೈ ನಡುಗ್ತಾ ಇದ್ದದ್ದು ಮತ್ತು ನಾನು ಅವ್ರನ್ನ ತಳ್ಳಿದ್ದು ಈ ಮನೇಲಿ ನನಗೆ ಕೈ ಯಾಕೆ ಈಗ ನಡುಗ್ತಾ ಇದೆ ಅಂತ. ಇಲ್ಲ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲಲ್ಲ ಹಾಗಾಗಿ ನಡುಗ್ತಾ ಇದೆ ಅಂತೆಲ್ಲ. ನೀವು ಅತ್ತೆ ನೀವೇ ಊಟ ಮಾಡಿಸ್ತಂತೆ, ರತ್ನಿ ಊಟ ಮಾಡಿಸಂತ ರತ್ನಕ್ಕ ಅವರೇ ಊಟ ಮಾಡಿಸ್ತಾನೆ ಅಳಿಮಯಾಗೆ ಊಟ ಮಾಡಿಸಿದ. ಆ ಕಡೆ ವಿದ್ಯಾ ನಿದ್ದೆಯಿಂದ ಎದ್ದು ಬಿಡ್ತಾಳೆ. ನಿದ್ದೆ ಎದ್ದಿದ್ದು ನೋಡಿ ಚಂಪಾ ಮತ್ತು ಆಮೇಲೆ ಅವ್ರ ತಂಗಿ ಸರು ಇಬ್ಬರು ಎದ್ದು ಏನಾಯ್ತಕ್ಕ ಕೆಟ್ಟ ಕನಸು ಬಿತ್ತಾ ಏನು ಅಂತೆಲ್ಲ ಹೇಳಿ ತುಂಬ ಅವರು ಪ್ಯಾನಿಕ್ ಆಗಿಬಿಡ್ತಾರೆ. ವಿದ್ಯಾ ಯಾಕಂದರೆ ಆಲ್ರೆಡಿ ಪ್ರೆಗ್ನೆಂಟ್ ಲೇಡಿ ಇರೋದ್ರಿಂದ ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಈ ಥರ ಏನೋ ಗೊತ್ತಿಲ್ಲ ಕಣೆ, ಹೊಟ್ಟೆಲಿರೋ ಪಾಪು ಸಾನೇ ಹಿಂಸೆ ಕೊಡ್ತಾಯಿದೆ ಇವತ್ತು ಅಂತೆಲ್ಲ. ದಿನಾಲೂ ಓದೋದಕ್ಕಿಂತ ಇವತ್ತು ಸಾನೇ ಓದಿತಾ ಇದೆ ಅಂತೆಲ್ಲ ಹೇಳ್ತಾರೆ. ಜೊತೆಗೆ ಮಗು ಓದಿತಾ ಅವ್ವ ಅಂದು ಅವ್ವ ಅಪ್ಪ ನೆನಪಂಗೆ ಮಾಡ್ತಾಯಿದೆ ಕಣೆ ಅಂತೆಲ್ಲ ಹೇಳ್ತಾಳೆ. ಅವ್ವ ಅಪ್ಪ ನೋಡ್ಬೇಕು ನೋಡೋ ಮಟ್ಟಿಗೆ ನೆನಪು ಬರಂಗೆ ಮಾಡ್ತಾಯಿದೆ ಅಂತೆಲ್ಲ ಹೇಳಿ ಹಾಂ ಬಸ್ರಿ ಬೈಕೆ ಬರ್ತದೆ ಅಂತ ಕೇಳಿದೆ. ಹೊತ್ತಲ್ಲಿ ಈ ಥರ ಬೈಕೆ ಎಲ್ಲ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ ಸರು ಚುಡಾಯಿಸಿದಾಗ ಆವಾಗ ಇವರು ಚಂಪಾ ಸುಮ್ಮನೆ ಇರ್ತಾರೆ. ಚಂಪಾ ಮಾತ್ರ ಏನು ಮಾತಾಡಲ್ಲ. ಆ ಕಡೆ ಇವರು ಖುಷಿಯಾಗಿರ್ತಾರೆ. ರತ್ನಕ್ಕ ಮತ್ತು ಅವ್ರ ಹಸ್ಬೆಂಡ್ ಚಲವಣ್ಣ ನೀರು ಕುಡಿಸ್ತಾರೆ, ರತ್ನಕ್ಕ ಊಟ ಮಾಡಿಸ್ತಾ ಇರ್ಬೇಕಾದ್ರೆ ಅಮ್ಮಮ್ಮ ಎಲ್ಲರೂ ಅಂದರೆ ಇನ್ನೇನು ಮೊಮ್ಮಗಳ ನಾನು ಈ ದಿನ ಕಳ್ಕೊತಿದ್ದೆ ನಿಷ್ಕಲ್ಮಶವಾದ ಪ್ರೀತಿನ ನನಗೀಗ ಅರ್ಥ ಆಗ್ತಾ ಇದೆ ಅತ್ತೆ ಅಂತೆಲ್ಲ ಹೇಳಿ ಖುಷಿ ಪಡ್ತಾ ಇದ್ದಾನೆ. ಅಳಿಯಂದರೆ ಸ್ವಲ್ಪ ದಿನ ಮಾತು ನಿಂತಿತ್ತಷ್ಟೇ, ಆದರೆ ನಿಮ್ಮ ಬಗ್ಗೆ ಇದ್ದಂಥ ಪ್ರೀತಿ ಗೌರವ ಯಾವುದೂ ಕಡಿಮೆ ಆಗಿಲ್ಲ ಅಳಿಯಂದ್ರೆ ಅಂತೆಲ್ಲ ಹೇಳಿ ಅಜ್ಜಿ ಗಾಳಿ ಬೀಸ್ತೈತೆ. ಈ ಅಟ್ಟಿ ನಿನ್ನ ಬಾಗಿಲಿಗೆ ಯಾವತ್ತೂ ಮುಚ್ಚೋಕ್ಕಿಲ್ಲ, ನೀನು ಹೊರಗಿನಲ್ಲ, ನೀನು ಈ ಅಟ್ಟಿ ಮಗ ಅಂತ ಅಜ್ಜಿ ಸೆರಗಿಂದ ಗಾಳಿ ಬೀಸ್ಕೊಂತ ಅಜ್ಜಿನೇ ಹೇಳ್ತಾರೆ. ಭದ್ರಾಗಂತೂ ಫುಲ್ ಖುಷಿ ಅಂದರೆ ಖುಷಿ ತಡ್ಕೊಳಕ್ಕಾಗಲ್ಲ. ಸರಿ ನಾನು ಹೋಗಿ ಬರ್ತೀನಿ ಅಂತೆಲ್ಲ, ಅತ್ತೆ ಮಾವ ನೀವಿಬ್ಬರು ನನ್ನ ಜೊತೆ ಬರಬೇಕು ಅಂತೆಲ್ಲ ಹೇಳಿದೆ. ಅಳಿಯಂದ್ರೆ ಅಂತ ಚಲವಣ್ಣ ಗಾಬರಿಯಾಗಿ ಈಗ ಅಂತೆಲ್ಲ ಹೇಳಿದಾಗ ಏನಾದರೂ ತೊಂದರೆ ಅಂತೆಲ್ಲ ಹೇಳಿದಾಗ ಇಲ್ಲ ಕಾನ್ವರಸ್ತಾ ನಿಮ್ಮ ಮಗಳ ಮುಂದೆ ನೀವಿಬ್ಬರನ್ನ ಕರ್ಕೊಂಡೋಗಿ ನಿಂದ್ರಿಸೋಣ ಅನ್ನೋ ಆಸೆ ಅಷ್ಟೇ ಅಂತೆಲ್ಲ ಹೇಳ್ತಾನೆ. ಅಂದಾಗ ಹೌದು ನನ್ನ ಅಮ್ಮಿ ಬಸ್ರಿ ಆದಾಗಿಂದ ನಾನು ಅವಳಿಗೆ ತೋರಿಸಿದ್ದು
ನಾನು ಅವಳಿಗೆ ತೋರಿಸಿದ್ದು ಕೋಪ, ನಾನು ಅವಳಿಗೆ ಬರೀ ಕಣ್ಣೀರಷ್ಟೇ ತೋರಿಸೀನಿ ಅಂತೆಲ್ಲ ಹೇಳಿ ಅದಕ್ಕೆ ಕನ್ವರ್ಸ್ತಾ ಇದ್ದಾಳೆ ಹೋಗೋಣ ಅಂತೆ. ಗಂಡನಾಗಿ ಬಸ್ರಿ ಬೈಕೆ ಏನಂತ ತಿಳ್ಕೊಳೋ ಪ್ರಯತ್ನ ಅವಳ ಆಸೆ ಏನಂತ ತಿಳ್ಕೊಳೋ ಮೊದಲನೇಕಿತ ನನ್ನ ಅವ್ವ ಬೇಕಂತ ಕನಸು ಅವಾಗೇ ನನಗೆ ಅರ್ಥ ಆಗಿದ್ದು ಅಂತೆಲ್ಲ ಹೇಳಿ ನೀವಿಬ್ಬರು ಬರ್ತಾರೆ. ಕೈ ಮುಗಿದು ಕೇಳ್ತೀನಿ, ಪ್ಲೀಸ್ ದಯವಿಟ್ಟು ನನ್ನ ಕೂಟೆ ಬಂದಿರಾ ಅಂತೆಲ್ಲ, ನೀವು ಕರೆದ ಮೇಲೆ ನಾವು ಬರೋಕ್ಕಿಲ್ಲ ಅನ್ನೋಕ್ಕಾಗುತ್ತೆ ಅಂತೆಲ್ಲ ಹೇಳಿ ಚೆಲುವಣ್ಣ ಖಂಡಿತ ಬರ್ತೀವಿ ಕಣಪ್ಪ ಅಂತೆಲ್ಲ ಹೇಳಿ ಚೆಲುವಣ್ಣ ಹೇಳ್ತಾನೆ. ಚೆಲುವಣ್ಣ ಹೇಳಿದಾಗ ಅಜ್ಜಮ್ಮ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಅಂದರೆ ಇದೇ ಟೈಮಿಗೆ ಈ ಕಡೆ ವಿದ್ಯಾನು ಮತ್ತು ಅವ್ರ ತಂಗಿ ಇಬ್ಬರದ್ದು ಒಂದು ಫೋಟೋ ಅಲ್ಲಿ ವಾಲ್ ಮೇಲೆ ಹಾಕಿರ್ತಾರೆ, ಆ ಫೋಟೋನು ಬರುತ್ತೆ. ಚೆನ್ನಾಗಿದೆ ಎಪಿಸೋಡು. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡ್ ಬಂದಾಗ ಅವ್ವ ಅಂತೆಲ್ಲ ಹೇಳಿ ವಿದ್ಯೆ ಹಾಗೆ ಮಾಡ್ಕೊಂತ ಅವರಮ್ಮ ಬಸ್ರಿ ಅಂದರೆ ಸ್ಯಾನೆ ಇರ್ತಾರೆ, ಆದರೆ ನೀನು ಯಾವತ್ತು ಬಾಯಿ ಬಿಟ್ಟು ನನಗೆ ಇದನ್ನು ಬೇಕಂತ ಹೇಳಲಿಲ್ಲ ಕಣವ, ಡಾಕ್ಟ್ರ್ ಆಗಬೇಕಂತ ದೊಡ್ಡ ಬೈಕೆ ಕಣವ ಅಂತೆಲ್ಲ, ನಿನ್ನ ಕಷ್ಟಗಳೆಲ್ಲ ಬಿದ್ದು ಎಲ್ಲ ಸರಿ ಹೋಗಿದೆ ಅಂತಾಗ ನಿನ್ನ ಬದುಕು ಸಂದಾಗಿರುತ್ತೆ ಅಂತ ನನ್ನ ಜೀವನ ಇದು ಸೂತ್ರನೇ ಇಲ್ಲದೆ ಗಾಳಿಪಟ ಆಗೋಗಿದೆಯಪ್ಪ ಅಂತ ದಾರ ಕಿತ್ಕೊಂಡೋಗಿ ಯಾವ ಗಿಡಕ್ಕೆ ಸಿಕ್ಕಂತೈತೆ ಗೊತ್ತಿಲ್ಲ ಅಂತೆಲ್ಲ ಹೇಳಿ ವಿದ್ಯೆ ಭದ್ರನ ಮುಖ ನೋಡಿ ಅಂತ ಭದ್ರ ಮಾತ್ರ ಏನೂ